ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇಡ್ಲಿನ ಹಲವಾರು ವಿಧದಲ್ಲಿ ಮಾಡ್ಬೋದು. ಅದರಲ್ಲೂ ಇನ್ಸ್ಟೆಂಟ್ ಆದಂಥ ಇಡ್ಲಿನ ಬಗೆ ಬಗೆಯಲ್ಲಿ ಮಾಡ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ಗಟ್ಟಿ ಅವಲಕ್ಕಿ ಹಾಗೆ ಇಡ್ಲಿ ರವೆನ ಉಪಯೋಗಿಸಿ ಯಾವ ರೀತಿಯಾಗಿ ಸೊಗಸಾದ ಮೃದುವಾದ ಇಡ್ಲಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಬನ್ನಿ, ಮತ್ತೆ ಆಗ್ತಾಳ ಇಡ್ಲಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು. ಇಡ್ಲಿ ಏನೋ ಮಾಡ್ತೀವಿ, ಇಡ್ಲಿಗೆ ಕಾಂಬಿನೇಷನ್ನು ಒಳ್ಳೆ ಚಟ್ನಿ ಬೇಕಲ್ವಾ? ಹಾಗೆ ಈ ಇಡ್ಲಿಗೆ ಬೇಕಾದಂಥ ಕಾಯಿ ಚಟ್ನಿನೂ ಯಾವ ರೀತಿ ಮಾಡೋದು ಅಂತ ಈಗ ನೋಡ್ಕೊಳ್ಳೋರಂತೆ. ಈಗ ಇಡ್ಲಿ ಮಾಡೋದಕ್ಕೋಸ್ಕರ 1 ಕಪ್ ಅಳತೆಯ ಗಟ್ಟಿ ಅವಲಕ್ಕಿನ ತೊಗೊಂಡಿರ್ತಕ್ಕಂಥದ್ದು. ಈಗ ಈ ಗಟ್ಟಿ ಅವಲಕ್ಕಿನ ನುಣ್ಣಿಗೆ ಅಂದರೆ ಒಂದು 90 ಭಾಗದಷ್ಟು ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ಅವಲಕ್ಕಿನ ಪುಡಿ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಅಳತೆಯ ಅವಲಕ್ಕಿನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಮೊದಲೇ ಹೇಳಿದಾಗೆ ಇದನ್ನು 90% ಅಷ್ಟು ಪುಡಿ ಆಗೋ ಹಾಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ನೋಡ್ತಾ ಇರ್ಬೋದು, ಗಟ್ಟಿ ಅವಲಕ್ಕಿನ ಪುಡಿ ಮಾಡಿದ ನಂತರ ಅವಲಕ್ಕಿನೂ ಸಹ ರವೆ ಥರನೇ ನುಣ್ಣಗಾಗಿದೆ. ಈ ರೀತಿ 90 ಭಾಗ ಅಂದರೆ ರವೆ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಇದನ್ನು ಪುಡಿ ಮಾಡಿಕೊಂಡ್ರೆ ಸಾಕಾಗತ್ತೆ. ನಂತರ ಈಗ ಪುಡಿ ಮಾಡಿದಂಥ ಅವಲಕ್ಕಿನ ಒಂದು ಬಟ್ಲಿಗೆ ಹಾಕ್ಕೋಬೇಕಾಗತ್ತೆ. ನಿಜ ಹೇಳಬೇಕಂದ್ರೆ ಇದು ಅವಲಕ್ಕಿ ಪುಡಿನ ಅಥವಾ ರವೆನ ಅನಿಸುತ್ತೆ, ಆ ಮಟ್ಟಕ್ಕೆ ಪುಡಿಯಾಗಿರ್ತಕ್ಕಂಥದ್ದು. ಈಗ ಮತ್ತೊಂದು ಬಟ್ಲನ್ನ ತೊಗೊಂಡಿರ್ತಕ್ಕಂಥದ್ದು. ಈ ಬಟ್ಲಿಗೆ 1.5 ಕಪ್ ಅಳತೆಯ ಇಡ್ಲಿ ರವೆನ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಇದು ಅರ್ಧ ಕಪ್ ಅಳತೆಯ ರವೆ. ಮತ್ತು ನೀವು ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಬೇಡಿ, ಏಕೆಂದರೆ ರವೆನಲ್ಲಿ ಹಲವಾರು ಬಗೆ ಇದೆ. ಬಾಂಬೆ ರವೆ ಅಂತ ಬರುತ್ತೆ, ಹಾಗೆ ಬೆನ್ಸಿ ರವೆ ಅಂತ ಬರುತ್ತೆ, ಸಣ್ಣ ರವೆ, ಮೀಡಿಯಂ ರವೆ, ಈ ಥರ ಎಲ್ಲ ರವೆ ಬರುತ್ತೆ. ಇಡ್ಲಿ ಮಾಡೋದಕ್ಕೋಸ್ಕರನೇ ಇರ್ತಕ್ಕಂಥ ರವೆ ಅದು. ಆ ರವೆನ ತೊಗೊಂಡ್ರೆ ಸೂಕ್ತ. ಈಗ ಈ ಇಡ್ಲಿ ರವೆನ 2 ಬಾರಿ ನೀಟಾಗಿ ತೊಳಿಬೇಕು. ಈಗಿಲ್ಲಿ 1 ಬಾರಿ ರವೆನ ತೊಳೆದಾಯಿತು. ಮತ್ತೊಮ್ಮೆ ಅದೇ ರೀತಿಯಾಗಿ ನೀರನ್ನು ಹಾಕಿ ರವೆನ ಮತ್ತೊಮ್ಮೆ ತೊಳ್ಕೊಬೇಕಾಗತ್ತೆ. ಈಗಿಲ್ಲಿ ರವೆನ 2 ಬಾರಿ ಬಹಳ ನೀಟಾಗಿ ತೊಳೆದಾಯಿತು. ಆದರೂ ರವೆನಲ್ಲಿ ನೀರಿರುತ್ತೆ. ಹೆಚ್ಚುವರಿ ಇರ್ತಕ್ಕಂಥ ನೀರನ್ನು ಅಂದರೆ ರವೆನ ಹಿಂಡಿದಾಗ ನೀರು ಬೇರ್ಪಡುತ್ತೆ. ಆ ರೀತಿಯಾಗಿ ರವೆನ ಹಿಂಡಿ ಅವಲಕ್ಕಿ ಪುಡಿನ ಸೇರಿಸಿದಂಥ ಬಟ್ಲಿಗೆ ಹಾಕ್ಕೋಬೇಕಾಗತ್ತೆ. ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಹಿಂಡಿ ತದನಂತರ ರವೆನ ಮತ್ತೊಂದು ಬಟ್ಲಿಗೆ ಹಾಕ್ಕೋಬೇಕು. ಈ ರೀತಿ ರವೆನ 2 ಬಾರಿ ತೊಳ್ಕೊಳ್ಳೋದ್ರಿಂದ ಖಂಡಿತ ಇಡ್ಲಿಯ ಬಣ್ಣ ಬಹಳ ಬಿಳಿ ಬರುತ್ತೆ, ಚೆನ್ನಾಗಿರುತ್ತೆ. ನಾವು ಹಿಂಡಿದಂಥ ರವೆ ಹಾಗೆ ಮೊದಲೇ ಪುಡಿ ಮಾಡಿದಂಥ ಅವಲಕ್ಕಿ ಪುಡಿ ಎರಡೂ ಸಹ ಚೆನ್ನಾಗಿ ಬೆರಿಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೈಯಲ್ಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಂಡಿತ ವೀಕ್ಷಕರೇ, ಇದೊಂದು ಬಹಳ ಸೊಗಸಾಗಿರ್ತಕ್ಕಂಥ ಇಡ್ಲಿ ರೆಸಿಪಿ. ಕಂಪ್ಲೀಟ್ ಔಟ್ಪುಟ್ ಬಂದಮೇಲೆ ನೀವು ನೋಡೋರಂತೆ. ಖಂಡಿತ ಒಮ್ಮೆ ಈ ರೀತಿಯಾದಂಥ ಇನ್ಸ್ಟೆಂಟ್ ಇಡ್ಲಿನ ನೀವು ಮಾಡಲೇಬೇಕು. ಅದರಲ್ಲೂ ಇದ್ರ ವಿಶೇಷ ಏನು ಅಂದರೆ ಅವಲಕ್ಕಿ ಮತ್ತು ರವಾ ಇಡ್ಲಿ. ಈಗಿಲ್ಲಿ ಅವಲಕ್ಕಿ ಪುಡಿ ಮತ್ತು ರವೆ ಎರಡೂ ಸಹ ಚೆನ್ನಾಗಿ ಬೆರೆತಾಯಿತು. ಈ ರೀತಿ ಬೆರೆಸಾದ ನಂತರ 1 ಕಪ್ ಅಳತೆಯ ಮೊಸರನ್ನು ಹಾಕಿ, ಜೊತೆಗೆ 1 ಕಪ್ ಅಳತೆಯ ನೀರನ್ನು ಸಹ ಹಾಕಿ, ಇನ್ನು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು. ಈಗ ಮೊಸರು, ನೀರು, ಉಪ್ಪು ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನಾವು ನಮ್ಮ ಅಡುಗೆಯಲ್ಲಿ ಯಾವಾಗಲೂ ಪಿಂಕ್ ಸಾಲ್ಟನ್ನು ಬಳಸ್ತೀವಿ. ಉಪ್ಪು ಸ್ವಲ್ಪ ಕಂದು ಬಣ್ಣದಲ್ಲಿರುತ್ತೆ. ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರಿಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ 1 ಕಪ್ ಮೊಸರು, 1 ಕಪ್ ನೀರನ್ನು ಹಾಕಿ ಬೆರೆಸಿದ ಕಾರಣ ಈ ರೀತಿಯಾಗಿ ಗಟ್ಟಿಯಾಗಿದೆ. ಈ ಹದ ನೋಡಿಕೊಂಡು ನಾವು ಮತ್ತೆ ನೀರು ಹಾಕ್ಕೋಬೇಕಾಗತ್ತೆ. ಈಗ ಮತ್ತೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀವಿ. ನೀರನ್ನು ಹಾಕಿರೋದ್ರಿಂದ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಈ ರೀತಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 15 ನಿಮಿಷಗಳ ಕಾಲ ಇದನ್ನು ಹೊಂದ್ಕೊಳ್ಳೋದಕ್ಕೆ ಹಾಗೆ ಇಡಬೇಕು. 15 ನಿಮಿಷ ಹೊಂದ್ಕೊಳ್ಳೋದಕ್ಕೆ ಇಟ್ಟಾಗ
ರವೆ ಏನು ಮಾಡುತ್ತೆ ಅಂದರೆ ನೀರು ಮತ್ತು ಮೊಸರನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಮತ್ತಷ್ಟು ಗಟ್ಟಿಯಾಗುತ್ತೆ. 15 ನಿಮಿಷ ಆದಮೇಲೆ ಇಡ್ಲಿ ಹಾಕೋದಕ್ಕೆ ಯಾವುದಕ್ಕೆ ಹಿಟ್ಟು ಬೇಕೋ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಮತ್ತೆ ನಾವು ಸಿದ್ಧ ಮಾಡ್ಕೋಬೇಕು. ಈಗ ಈ ರೀತಿ ಕಲಸಾದ ನಂತರ ತಟ್ಟೆ ಅಥವಾ ಲಿಡ್ಡನ್ನು ಮುಚ್ಚಿ ಸುಮಾರು 15ರಿಂದ 20 ನಿಮಿಷಗಳ ಕಾಲ ಹೀಗೆ ಇಡೋಣ. 15 ನಿಮಿಷ ಆದಮೇಲೆ ನೋಡೋಣ ಯಾವ ರೀತಿಯಾಗಿ ಹಿಟ್ಟು ಹೊಂದ್ಕೊಂಡಿರುತ್ತೆ ಮತ್ತು ಎಷ್ಟು ನೀರನ್ನು ಹಾಕಬೇಕು ಅಂತ. ಕಲಸಿದಂಥ ಹಿಟ್ಟು ಹೊಂದ್ಕೊಳ್ಳೋದಕ್ಕೆ 15 ನಿಮಿಷ ಬೇಕಲ್ಲ, ಈ ಸಮಯದಲ್ಲಿ ನಾವು ಈ ಒಂದು ಇಡ್ಲಿಗೆ ಬೇಕಾದಂಥ ಚಟ್ನಿನ ತಯಾರು ಮಾಡ್ಕೊಳ್ಳೋಣ. ನಾವಿಲ್ಲಿ ಕಾಯಿ ಚಟ್ನಿನ ಮಾಡ್ತಾ ಇರೋದ್ರಿಂದ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ. ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ತುರಿದಂಥ ತೆಂಗಿನಕಾಯಿ ತುರಿನ ಹಾಕಿ, ಹಾಗೆ 6 ಹಸಿಮೆಣಸಿನಕಾಯಿಗಳು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು, ಇನ್ನು ಅರ್ಧ ಇಂಚಷ್ಟು ಹಸಿ ಶುಂಠಿ, ಜೊತೆಗೆ ಚೂರು ಬೆಲ್ಲ, ಹುಳಿಗೋಸ್ಕರ ಸ್ವಲ್ಪನೇ ಸ್ವಲ್ಪ ಹುಣಸೆ ಹಣ್ಣು, ಚಟ್ನಿಯ ರುಚಿಗೆ ತಕ್ಕಂತೆ ಉಪ್ಪನ್ನು ಸಹ ಹಾಕಿ, ಈಗ ಚಟ್ನಿ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚಟ್ನಿನ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಚಟ್ನಿ ಈ ಒಂದು ಅದಕ್ಕೆ ನುಣ್ಣಿಗೆ ರುಬ್ಕೊಂಡು ಸಿದ್ಧ ಮಾಡ್ಕೊಂಡಿದ್ದೇವೆ. ಇಡ್ಲಿಗೆ ಬೇಕಾದಂಥ ಚಟ್ನಿ ಸಿದ್ಧ ಆಯಿತು. ಚಟ್ನಿಯ ರುಚಿ ಹೆಚ್ಚಬೇಕಂದ್ರೆ ಖಂಡಿತ ಇದಕ್ಕೊಂದು ಒಗ್ಗರಣೆ ಸೇರಿಸಿದ್ರೆ ಚಟ್ನಿಯ ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ. ಈಗ ಚಟ್ನಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೇವೆ. ಈಗ ಬಿಸಿಯಾದಂಥ ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ. ಈ ಚಟ್ನಿಗೆ ಬೇಕಾದಂಥ ಒಗ್ಗರಣೆನ ಸಿದ್ಧ ಮಾಡೋ ಸಮಯದಲ್ಲಿ ಹಿಟ್ಟು ಸಹ ಬಹಳ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆನ ಸಿಡಿದಾದ ನಂತರ 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು 30 ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗಿಲ್ಲಿ 30 ಸೆಕೆಂಡು ಫ್ರೈ ಮಾಡಿ ಒಗ್ಗರಣೆ ಸಿದ್ಧವಾಯಿತು. ಈ ಒಂದು ಒಗ್ಗರಣೆನ ಚಟ್ನಿಗೆ ಹಾಕ್ಕೊಳ್ಳೋಣ. ಎಲ್ಲ ಪದಾರ್ಥಗಳನ್ನು ಎಣ್ಣೆಯಲ್ಲಿ ಹುರಿದು ಚಟ್ನಿಗೆ ಒಗ್ಗರಣೆ ಕೊಟ್ಟಾದ ನಂತರ ಆ ಚಟ್ನಿಯ ಅಂದ ಆಗ್ಬೋದು, ಹಾಗೆ ಚಟ್ನಿಯ ರುಚಿ ಆಗ್ಬೋದು, ಜೊತೆಗೆ ಆ ಒಂದು ಒಗ್ಗರಣೆಯಿಂದ ಬರ್ತಕ್ಕಂಥ ಅರೋಮ ಇದೆಯಲ್ಲ, ವಾಹ್! ಇದ್ರ ಜೊತೆ ಇಡ್ಲಿ ತಿಂತಾ ಇದ್ದರೆ ಅದರಲ್ಲಿರ್ತಕ್ಕಂಥ ಆನಂದನೇ ಬೇರೆ. ಚಟ್ನಿನ ಸಿದ್ಧ ಮಾಡಿದಂಥ ಈ ಹೊತ್ತಲ್ಲಿ ಹಿಟ್ಟು ಸಹ ಬಹಳ ಚೆನ್ನಾಗಿ ಹೊಂದ್ಕೊಂಡಿದೆ. ತಾವಿಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಗಟ್ಟಿಯಾಗಿದೆ. ಯಾಕೆಂದರೆ ರವೆ ನೀರು ಮತ್ತು ಮೊಸರನ್ನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಚೆನ್ನಾಗಿ. ಈ ಸಮಯದಲ್ಲಿ ನಾವು ಇಡ್ಲಿ ಮಾಡೋದಕ್ಕೆ ಬೇಕಾದಂಥ ಹಿಟ್ಟಿನ ಅದಕ್ಕೆ ನೀರನ್ನು ಹಾಕಿ ಕಲಿಸ್ಕೋಬೇಕಾಗತ್ತೆ. ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ. 1-2 ಬಾರಿ ನೀರು ಹಾಕ್ಕೋಬೋದು, ಒಮ್ಮೆಲೆ ಹಾಕಕ್ಕೆ ಹೋಗಬೇಡಿ. ಯಾಕೆಂದರೆ ಕಲಿಸಿದಾಗ ಹಿಟ್ಟು ಬಹಳ ಗಟ್ಟಿನೂ ಇರಬಾರ್ದು, ಜೊತೆಗೆ ಬಹಳ ತೆಳ್ಳಗೂ ಸಹ ಇರಬಾರ್ದು. ನಾವಿಲ್ಲಿ ಮತ್ತೆ ಇಡ್ಲಿ ಹಿಟ್ಟನ್ನು ಕಲಿಸೋದಕ್ಕೆ 1 ಕಪ್ ಅಳತೆ ಅಂದರೆ 1/4 ಲೀಟ್ರು 250 ml ನೀರನ್ನು ಹಾಕಿ ಇಡ್ಲಿ ಹಿಟ್ಟನ್ನು ಸಿದ್ಧ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ನೋಡಿ, ಇಲ್ಲಿ ಚೆನ್ನಾಗಿ ನೀರನ್ನು ಹಾಕಿದ ನಂತರ ಮಿಕ್ಸ್ ಮಾಡಾಯಿತು. ಈ ಒಂದು ಅದಕ್ಕೆ ಇಡ್ಲಿ ಹಿಟ್ಟು ಸಿದ್ಧವಾಗಿದೆ. ಸ್ವಲ್ಪ ಗಟ್ಟಿಗೆ ಇದೆ, ತೆಳ್ಳಗಂತೂ ಇಲ್ಲವೇ ಇಲ್ಲ. ಒಂದು ರೀತಿ ಹೇಳಬೇಕಂದ್ರೆ ಸ್ವಲ್ಪ ಗಟ್ಟಿ ಇದ್ದರೆ ಉತ್ತಮ. ಈ ಸಮಯದಲ್ಲಿ ನೀವು ಬೇಕಿದ್ರೆ ಸ್ವಲ್ಪ ತಿಂಡಿ ಸೋಡಾ ಅಥವಾ ಈನೋ ಪೌಡರ್ನ ಹಾಕ್ಕೋಬೋದು. ನಾವಿಲ್ಲಿ 1 ಟೀ ಸ್ಪೂನಷ್ಟು ಈನೋ ಪೌಡರ್ನ ಬಳಸಿರ್ತಕ್ಕಂಥದ್ದು. ತಿಂಡಿ ಸೋಡಾ ಹಾಕ್ಕೊಳ್ಳೋದಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೋಬೇಕಾಗತ್ತೆ, ಇಷ್ಟೊಂದು ಹಾಕೋಕೆ ಹೋಗಬೇಡಿ. ಈನೋ ಪೌಡರ್ ಹಾಕೋದ್ರಿಂದ ಖಂಡಿತ ಇಡ್ಲಿ ತುಂಬ ಚೆನ್ನಾಗಿ ಮೃದುವಾಗಿ ಸಿದ್ಧವಾಗುತ್ತೆ. ಜನರಲಾಗಿ ಇಡ್ಲಿ ಹಿಟ್ಟು ಸ್ವಲ್ಪ ಹುಳಿ ಬರಬೇಕು. ನಾವು ಮೊಸರನ್ನು 1 ಕಪ್ಪು ಹಾಕಿರೋದ್ರಿಂದ ಇಡ್ಲಿಗೆ ಬೇಕಾದಂಥ ಅಂದರೆ ಆ ಒಂದು ಹಿಟ್ಟಿಗೆ ಬೇಕಾದಂಥ ಹುಳಿ ಖಂಡಿತ ಸಿಕ್ಕಿರುತ್ತೆ. ಈ ರೀತಿ ಈನೋ ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇಡ್ಲಿ ಹಾಕೋದಕ್ಕೆ ಇಟ್ಟು ಸಂಪೂರ್ಣವಾಗಿ ಸಿದ್ಧವಾಯಿತು. ಬನ್ನಿ ಈಗ ಇಡ್ಲಿ ತಟ್ಟೆಗೆ ಸಂಪಳನ ಹಾಕ್ಕೊಂಡು ಸಿದ್ಧ ಮಾಡ್ಕೊಳ್ಳೋಣ. ಈಗ ಇಡ್ಲಿ ತಟ್ಟೆಗೆ ಮೊದಲೇ ಸ್ವಲ್ಪ ಎಣ್ಣೆನ ಸವರಿರಬೇಕು. ಈ ರೀತಿ ಎಣ್ಣೆನ ಲೇಪನ ಮಾಡ್ಕೊಳ್ಳೋದ್ರಿಂದ ಬೆಂದಾದ ನಂತರ ಇಡ್ಲಿ ತಟ್ಟೆಯಿಂದ ಇಡ್ಲಿ ಹೊರ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಎಣ್ಣೆ ಸವರೋ ಬ್ರಷ್ ಇಲ್ಲ ಅಂದರೆ ಬೇಕಾದ್ರೆ ಈ ರೀತಿ ಬೆರಳಿನ ಸಹಾಯದಿಂದನೇ ಎಣ್ಣೆನ ನೀಟಾಗಿ ಬೆಳಿಬೋದು. ಎಣ್ಣೆ ಸವರಾದ ನಂತರ ಇಡ್ಲಿ ಹಿಟ್ಟನ್ನು ಹಾಕಿ ಸಿದ್ಧ ಮಾಡ್ಕೊಳ್ಳೋಣ. ನೋಡಿಕೊಂಡು ಎಲ್ಲ ಕಡೆನೂ ಒಂದೇ ಹದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕ್ಕೋಬೇಕು. ಈ ರೀತಿ ಹಿಟ್ಟನ್ನು ಹಾಕಿದ ನಂತರ
ಒಮ್ಮೆ ಟ್ಯಾಪ್ ಮಾಡ್ಕೋಬೇಕು ಈ ರೀತಿ, ಆಗ ಚೆನ್ನಾಗಿ ಹರಡುತ್ತೆ. ಈಗ ಇಲ್ಲಿ ಒಟ್ಟಾರೆಯಾಗಿ 3 ಇಡ್ಲಿ ತಟ್ಟೆಗಳಿಗೂ ಇಡ್ಲಿ ಹಿಟ್ಟನ್ನು ಹಾಕಾಯಿತು. ಬನ್ನಿ ಈಗ ಇಡ್ಲಿ ಬೇಯಿಸ್ಕೊಂಡು ಸಿದ್ಧ ಮಾಡ್ಕೊಳ್ಳೋಣ. ಈಗಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಐ ಫ್ಲೇಮಲ್ಲೇ ಬಿಸಿ ಮಾಡ್ಕೊಂಡಿದ್ದೇವೆ. ಈಗ ಒಂದೊಂದೇ ಇಡ್ಲಿ ತಟ್ಟೆಗಳನ್ನ ಪಾತ್ರೆಯಲ್ಲಿ ಇಡೋಣ. ಈಗ ಇಡ್ಲಿ ಪಾತ್ರೆಯ ಮುಚ್ಚಳನ ಮುಚ್ಚಿ ಸರಿಸುಮಾರು 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಇಡ್ಲಿನ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು 10ರಿಂದ 12 ನಿಮಿಷ ಬೇಯಿಸಿದ್ರು ಓಕೆನೆ, ಬಟ್ ಫ್ಲೇಮು ಹೆಚ್ಚಿಡಬೇಡಿ, ಹೈ ಇಡಬೇಡಿ. ಮೀಡಿಯಂ ಫ್ಲೇಮ್ನಲ್ಲೇ ನೀವು ಇಡ್ಲಿನ ಬೇಯಿಸ್ಕೋಬೇಕಾಗತ್ತೆ. ನೀರನ್ನು ಬಿಸಿ ಮಾಡ್ಕೋಬೇಕಾದ್ರೆ ಮಾತ್ರ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು. ಇಡ್ಲಿನ ಬೇಯಿಸ್ಬೇಕಾದ್ರೆ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು, ಮರಿಬೇಡಿ. ಈಗಿಲ್ಲಿ ಸರಿಸುಮಾರು 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಇಡ್ಲಿನ ಚೆನ್ನಾಗಿ ಬೇಯಿಸ್ಕೊಂಡಿರ್ತಕ್ಕಂಥದ್ದು. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ಈಗ ನೋಡೋಣ ಯಾವ ರೀತಿಯಾಗಿ ಇಡ್ಲಿ ಬಿಸಿ ಬಿಸಿಯಾಗಿ ಬೆಂದಿದೆ ಅಂತ. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು, ಇಡ್ಲಿ ಬಹಳ ಚೆನ್ನಾಗಿ ಬೆಂದು ಉಬ್ಬಿದೆ. ಹಾಗೆ ರವೆನ 2 ಬಾರಿ ನೀಟಾಗಿ ತೊಳೆದಿರೋದ್ರಿಂದ ಇಡ್ಲಿ ಬಹಳ ಬೆಳ್ಳಗೂ ಸಹ ಬಂದಿದೆ. ಈಗ ಬಿಸಿಯಾಗಿರ್ತಕ್ಕಂಥ ಈ ಇಡ್ಲಿ ತಟ್ಟೆನ ಇಡ್ಲಿ ಪಾತ್ರೆಯಿಂದ ಹೊರತೆಗೆಯೋಣ. ಈಗ ಇಡ್ಲಿ ತಟ್ಟೆನಲ್ಲಿ ಇಡ್ಲಿ ಬಹಳ ಬಿಸಿ ಇದೆ. ಒಂದು 2 ನಿಮಿಷ ತಣ್ಣಗಾಗಿಬಿಡಬೇಕು. ತಣ್ಣಗಾದ್ಮೇಲೆ ಇಡ್ಲಿನ ಬಹಳ ಚೆನ್ನಾಗಿ ತೊಗೋಬೋದು. ಹಾಗೆ 2 ನಿಮಿಷ ಆದ ನಂತರ, ಅಂದರೆ ಸ್ವಲ್ಪ ತಣ್ಣಗಾದ ನಂತರ ತೆಗೆದ್ರೆ ಇಡ್ಲಿ ಮುರಿಯೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಇಡ್ಲಿ ಸ್ವಲ್ಪ ತಣ್ಣಗಾಗಿದೆ ನೋಡಿ. ತಣ್ಣಗಾದ್ಮೇಲೆ ಎಷ್ಟು ನೀಟಾಗಿ ಹೊರ ತೆಗಿಬೋದು ಅಂತ. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಇಡ್ಲಿ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತ. ಖಂಡಿತ ಬಹಳ ಸ್ಪಾಂಜಿಯಾಗಿದೆ, ಜೊತೆಗೆ ತಿನ್ನೋದಕ್ಕೂ ಬಹಳ ಸೊಗಸಾಗಿರುತ್ತೆ. ಹಾಗೆಯೇ ನೋಡ್ಕೊಂಡ್ರಲ್ಲ, ಇನ್ಸ್ಟೆಂಟಾಗಿ ಅವಲಕ್ಕಿ ಮತ್ತು ರವೆನ ಉಪಯೋಗಿಸಿ ಯಾವ ರೀತಿಯಾಗಿ ಸೂಪರಾಗಿ ಒಳ್ಳೆ ಬಣ್ಣದಲ್ಲಿ ಅಷ್ಟೇ ಸ್ಪಾಂಜಿಯಾಗಿರ್ತಕ್ಕಂಥ ಬಿಸಿಲೇ ತಿಂತಾಯಿದ್ರೆ ಒಂದಲ್ಲ ಇನ್ನೂ 2 ತಿನ್ನಬೇಕು ಅನಿಸುತ್ತೆ. ಹುಷಾರಿಲ್ದವ್ರಿಗೆ ನಾವು ಇಡ್ಲಿ ತಿನ್ನಿ ಅಂತ ಹೇಳ್ತೀವಿ, ಅವ್ರಿಗೆ ಇಡ್ಲಿನೂ ಸೇರಲ್ಲ. ಬಟ್ ಈ ರೀತಿಯಾದಂಥ ಇಡ್ಲಿನ ಮಾಡಿಕೊಡಿ. ಒಂದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂತ ಅವರೇ ಕೇಳಿ ತಿಂತಾರೆ. ಆದರೆ ಬಿಸಿನಲ್ಲೇ ಇಡ್ಲಿ ತಿನ್ನೋದ್ರಿಂದ ಆ ರುಚಿ ಖಂಡಿತ ಸಿಗುತ್ತೆ. ತಣ್ಣಗಾದ್ಮೇಲೆ ಇಡ್ಲಿ ತಿನ್ನೋಕೆ ಹೋಗ್ಬಿಡಿ, ಗಂಟ್ಲು ಹಿಡಿಯುತ್ತೆ. ಖಂಡಿತ ಆದಷ್ಟು ಬಿಸಿನಲ್ಲೇ ಈ ಇಡ್ಲಿಯ ಸವಿಯಾದ ರುಚಿನ ಸವಿರೆ ಅಂತ ನಮ್ಮ ಒಂದು ಕೋರಿಕೆ. ಹಾಗೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಗಟ್ಟಿ ಅವಲಕ್ಕಿ ಮತ್ತು ಇಡ್ಲಿ ರವೆನ ಉಪಯೋಗಿಸಿ ಸೊಗಸಾದ ಇನ್ಸ್ಟೆಂಟ್ ಇಡ್ಲಿ ಮಾಡೋದು ಅಂತ. ಖಂಡಿತ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಇಡ್ಲಿ ರೆಸಿಪಿ ಹಾಗೆ ಚಟ್ನಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.